ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ನಾನು ಇವತ್ತು ನಿಮಗೆ ತುಂಬಾ ಆರೋಗ್ಯಕರವಾದಂತಹ ರುಚಿಯಾದಂತಹ ಗೆಣಸಿನ ಪಾಯಸ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬನ್ನಿ, ಈ ಗೆಣಸಿನ ಪಾಯಸ ಮಾಡೋದಕ್ಕೆ ಏನೇನೆಲ್ಲ ಬೇಕು ನೋಡೋಣ. ನಾನು 2 ಗೆಣಸನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನಿಮ್ಮ ಮನೇಲಿ ಯಾವುದು ಅವೈಲಬಲ್ ಇದೆಯೋ ಆ ಡ್ರೈ ಫ್ರೂಟ್ಸ್ನ ನೀವು ತೊಗೊಳ್ಬೋದು. ಒಂದು ದೊಡ್ಡ ಬೌಲಷ್ಟು ಹಾಲು ತೊಗೊಂಡಿದ್ದೀನಿ, 1/4 ಬೌಲಷ್ಟು ಶಾವಿಗೆ, ಚಿರೋಟಿ ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ ಅಂತ ಹೇಳ್ತಾರಲ್ಲ ಆ ರವೆ, ಮತ್ತು 1 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಇವಾಗ ಗೆಣಸನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಕಟ್ ಮಾಡಿ ಕುಕ್ಕರಲ್ಲಿ ಅದು ಮುಳುಗುವಷ್ಟು ನೀರು ಹಾಕಿಬಿಟ್ಟು 1 ವಿಜಿಲನ್ನು ಕೂಗಿಸ್ಕೊಳ್ಬೇಕು. ಜಾಸ್ತಿ ಕೂಗಿಸ್ಕೊಳ್ಳೋಗಿಲ್ಲ, ತುಂಬಾ ಮುದ್ದೆ ಆಗಿಬಿಡುತ್ತೆ. ನೋಡಿ, ಈ ಥರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ 1 ವಿಜಿಲ್ ಹಾಕಿಸಿದ್ರೆ ಸಾಕು. 1 ವಿಜಿಲ್ ಆದಮೇಲೆ ನನ್ನ ಗೆಣಸು ಈ ಥರ ರೆಡಿಯಾಗಿದೆ. ಇವಾಗ ನಾನು ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಈ ರೀತಿ ಪ್ಲೇಟಲ್ಲಿ ತೆಕ್ಕೊಂಡಿದ್ದೀನಿ. ಈ ಥರ ಸಿಪ್ಪೆ ಬಿಡಿಸಿದಾದ್ಮೇಲೆ ನಾವು ಕೊಬ್ಬರಿ ಎಲ್ಲ ತುರಿತೀವಲ್ಲ, ಆ ಮಣೆಯನ್ನು ತೊಗೊಂಡ್ಬಿಟ್ಟು ನೀಟಾಗಿ ಗೆಣಸನ್ನು ತುರ್ಕೊಳ್ಬೇಕು ಎಲ್ಲದನ್ನು. ನೋಡಿ, ಈ ರೀತಿಯಾಗಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ನೀವು ತುರ್ಕೊಳ್ಬೇಕು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಬರಬೇಕು ಅದು. ನೋಡಿ, ಎಲ್ಲದನ್ನು ನಾನು ಗೆಣಸನ್ನು ಕುದಿಸ್ಕೊಂಡಿರೋದನ್ನು ನೀಟಾಗಿ ಈ ಥರ ತುರ್ಕೊಂಡು ಪ್ಲೇಟಲ್ಲಿ ತೆಕ್ಕೊಂಡಿದ್ದೀನಿ. ನೋಡಿದ್ರಲ್ವ, ಈ ಥರ ಆಗಿದೆ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿಯನ್ನು ಇಟ್ಬಿಟ್ಟು ಅದರಲ್ಲಿ ನಾವು ತೊಗೊಂಡಿರ್ತಕ್ಕಂಥ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಬೌಲಷ್ಟು ಮಿಲ್ಕನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಬೌಲಷ್ಟು ನೀರು, ಒಂದು ಬೌಲ್ ಫುಲ್ಲು, ಆಮೇಲೆ ಮತ್ತೆ ಅರ್ಧ ಬೌಲಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಮತ್ತು ಹಾಲು 2 ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಈ ಟೈಮಲ್ಲಿ ನೀರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಹಸಿ ವಾಸನೆ ಹೋದ್ಮೇಲೆ ಕುದಿದಾದ್ಮೇಲೆ ನಾವು ಗೆಣಸನ್ನು ಏನು ತುರ್ಕೊಂಡಿದ್ವಲ್ಲ ಆ ಗೆಣಸನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನೀಟಾಗಿ ಗೆಣಸು ಮತ್ತು ಹಾಲಲ್ಲಿ ನೀಟಾಗಿ ಬೇಯಬೇಕು ಅದು. ಹಾಗೆ ನೀವು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಚಮಚದಿಂದ ನೀಟಾಗಿ ಆಡಿಸ್ಕೊಳ್ಬೇಕು. ಈ ಥರ ನಾನು ಯಾವ ರೀತಿಯಾಗಿ ತೋರಿಸಿದ ರೀತಿಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಆರೋಗ್ಯಕರವಾದಂಥ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಕೆಲವೊಬ್ಬರು ಜನಕ್ಕೆ ಗೊತ್ತಿರೋದಿಲ್ಲ ಈ ರೆಸಿಪಿ. ನೋಡಿ, ಈಗ ಒಂದು ಹಂಚಿನ ಮೇಲೆ, ಅದು ಬೇಯೋವರೆಗೂ ಒಂದು ಹಂಚಿನ ಮೇಲೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ನ ಹುರ್ಕೊಳ್ತಾ ಇದ್ದೀನಿ. ಈ ಥರ ಹಂಚ ಮೇಲೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಡ್ರೈ ಫ್ರೂಟ್ಸ್ ಹುರ್ಕೊಂಡು ಒಂದು ಪ್ಲೇಟಲ್ಲಿ ನಾನು ತೆಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ತೆಕ್ಕೊಂಡಿದ್ದೀನಿ. ಮತ್ತು ಅದೇ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನಾವು 1/4 ಬೌಲಷ್ಟು ಏನು ಶಾವಿಗೆ ತೊಗೊಂಡಿದ್ವಲ್ಲ ಆ ಶಾವಿಗೆಯನ್ನು ನೀಟಾಗಿ ಹಂಚ ಮೇಲೆ ಹುರ್ಕೊಳ್ಬೇಕು. ಅದು ಒಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ನಾವು ಹಂಚ ಮೇಲೆ ಹುರ್ಕೊಳ್ಬೇಕು. ಕಲರು ಗೋಲ್ಡನ್ ಬ್ರೌನ್ ಬರೋದ್ರಿಂದ ನಮ್ಮ ಪಾಯಸಕ್ಕೆ ತುಂಬಾ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಶಾವಿಗೆಯನ್ನು ಕೂಡ ನಾನು ಹುರ್ಕೊಂಡು ತೆಕ್ಕೊಂಡಿದ್ದೀನಿ. ಈಗ ನಮ್ಮದು ಗೆಣಸು ಹಾಕಿ ಏನು ಹಾಲು ಕುದಿಸೋಕೆ ಇಟ್ಟಿದ್ವಲ್ಲ ಅದನ್ನು ಒಂದು ಪೀಸ್ ತೆಗೆದು ನೋಡಿದ್ರೆ ಈ ಥರ ಸ್ಮ್ಯಾಶ್ ಮಾಡಿದ್ರೆ ತುಂಬಾ ಪರ್ಫೆಕ್ಟಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು 1/4 ಬೌಲಷ್ಟು ಶಾವಿಗೆ ತೊಗೊಂಡಿದ್ದೆನೋ ಆ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಈ ಗೆಣಸಿನ ಪಾಯಸ, ಗೆಣಸು ಮೊದಲೇ ಸ್ವೀಟ್ ಆಗಿರೋದ್ರಿಂದ ನೀವು ಇಲ್ಲಿ ಬೆಲ್ಲದನ್ನು ಸ್ವಲ್ಪ ಕಡಿಮೆಯಾಗಿಯೇ ಯೂಸ್ ಮಾಡಬೇಕು, ಇಲ್ಲಾಂದರೆ ತುಂಬಾ ಸ್ವೀಟ್ ಆಗಿಬಿಡುತ್ತೆ. ಜಾಸ್ತಿ ಸ್ವೀಟ್ ಆದರೆ ತಿನ್ನೋಕ್ಕಾಗಲ್ಲ. ಇವಾಗ ನಾನು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಳತೆ ಪ್ರಕಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ಈ ಥರ ನೋಡಿ, ಬೆಲ್ಲ ಹಾಕಿದ್ಮೇಲೆ ನೀಟಾಗಿ ಬೇಯಿಸ್ಕೊಳ್ಬೇಕು. ನೀಟಾಗಿ ಕುದಿಸ್ಕೊಳ್ತಾ ಇದ್ದಂಗೆ ಈ ಥರ ನಿಮ್ಮದು ಕಲರು ಪಾಯಸದ್ದು ಚೇಂಜ್ ಆಗುತ್ತೆ. ನೋಡಿ ಯಾವ ರೀತಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದೇ ಟೈಮಲ್ಲಿ ನಾನು 1 ಚಮಚ ಏಲಕ್ಕಿ ಮತ್ತು ಚಿರೋಟಿ ಏನು ತೊಗೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ನೀಟಾಗಿ ಬೇಯಿಸಿದಾದ್ಮೇಲೆ ಡ್ರೈ ಫ್ರೂಟ್ಸ್ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ತುಂಬಾ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆದಂತಹ ಆರೋಗ್ಯಕರವಾದಂಥ ಗೆಣಸಿನ ಪಾಯಸ ನಮ್ಮದು ರೆಡಿಯಾಗಿದೆ. ಈ ರೀತಿಯಾಗಿ ನೀವು ಮನೆಯಲ್ಲಿ ಮಾಡಿಕೊಂಡು ಯಾವ ರೀತಿಯಾಗಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.